ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹೂವಿ ಸಮಾಜದ ಯುವ ನಾಯಕರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಮಂಜಳ್ಕರ್ ಸರ್ ಅವರು, ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಸಮಾಜದ ಯುವ ನಾಯಕರಾಗಿರ್ತಕ್ಕಂಥ ಹೀರಾ ಮಕ್ಕಳ್ಕರ್ ಸರ್ ಅವರಿಗೂ, ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯ ಮುಖಂಡರು ಸದಾ ಒಡನಾಟಿಯಲ್ಲಿರ್ತಕ್ಕಂಥ ನಮ್ಮ ಶ್ರೀಹರಿ ಜಾಧವ್ ಅಣ್ಣನವರಿಗೂ, ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಸಮಾಜದ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಶ್ರೀಮಂತ್ ಸರ್ ಅವರಿಗೂ, ಅದೇ ರೀತಿಯಾಗಿ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಜಟ್ಟಿಂಗ್ ರಾಯ್ ಒಡೆಯರ್ ಸರ್ ಅವರಿಗೂ, ಅದೇ ರೀತಿಯಾಗಿ ನಮ್ಮ ಸಮಾಜದ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ದೊಡ್ಮನಿ ಸರ್ ಅವರಿಗೂ, ಅದೇ ರೀತಿಯಾಗಿ ರಸೂಲ್ ಸಾಬ್ ಸರ್ ಅವರಿಗೂ ಹಾಗೂ ಪ್ರಭು ರೇವೂರ್ ಸರ್ ಅವರಿಗೂ, ಅದೇ ರೀತಿಯಾಗಿ ನತದೃಷ್ಟ ಸೂರ್ಯಕಾಂತ್ ಅವರ ಧರ್ಮಪತ್ನಿ ಸಹೋದರಿ ಕವಿತಾ ಅಕ್ಕನವರಿಗೂ, ಅದೇ ರೀತಿಯಾಗಿ ಮಲ್ಲಮ್ಮ ಅಮ್ಮನವರಿಗೂ, ಅದೇ ರೀತಿಯಾಗಿ ಕಾಶಿಬಾಯಿ ಒಡೆಯರ್ ಅಕ್ಕರವರಿಗೂ ಎಲ್ರಿಗೂ ಕೂಡ ನಾನು ಪತ್ರಿಕಾಗೋಷ್ಠಿಯಲ್ಲಿ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತೀನಿ. ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕದ ಸಗರ ನಾಡಿನಲ್ಲಿ ಒಂದು ಕರುಳು ಹಿಚುಕುವ ಒಂದು ಕೆಟ್ಟ ಘಟನೆ ದಿನಾಂಕ 21/4/2026 ಬ್ರಹ್ಮಪುರಿನ ನಿವಾಸಿಯಾಗಿರ್ತಕ್ಕಂಥ ಭೂಯಿ ಒಡ್ರ ಸಮಾಜದ ದಲಿತ ಬಡ ಕುಟುಂಬದ ಬಡ ಕಾರ್ಮಿಕರಾಗಿರ್ತಕ್ಕಂಥ ಸೂರ್ಯಕಾಂತ್ ತಂದೆ ರಾಮು ಮಂಜಳ್ಕರ್ ಎಂಬ ವ್ಯಕ್ತಿಯು ವೃತ್ತಿಯಲ್ಲಿ ಕಾರ್ಮಿಕನಾಗಿ ಗೌಂಡಿ ಕೆಲಸ ಮಾಡುತ್ತಾ ತಮ್ಮ ಜೀವನವನ್ನ ತಮ್ಮ ಕುಟುಂಬದ ಸದಸ್ಯರನ್ನ ಸಾಗಿಸ್ತಾ ಬಂದಿರ್ತಾನ. ಪ್ರತಿನಿತ್ಯದಂತೆ ಆ ದಿನವೂ ಸಹ ಸುಮಾರು 6ರಿಂದ 8 ವರ್ಷಗಳವರೆಗೆ ಅಣ್ಣಯ್ಯ ತಂದೆ ಕೊಟ್ಟಯ್ಯ ಗುತ್ತೇದಾರ್ ಎಂಬ ಗುತ್ತಿಗೆದಾರನ ಹತ್ತಿರ ಗೌಂಡಿ ಕೆಲಸವನ್ನ ಮಾಡ್ತಿದ್ದ. ಆದ್ರೆ ಅವತ್ತಿನ ದಿನ 21ನೇ ತಾರೀಕು ಗಾಜಿಪುರಿನ ಒಂದು ಬಡಾವಣೆಯಲ್ಲಿ ಒಂದು ಖಾಸಗಿ ಮನೆಯ ಒಂದು ಕಟ್ಟಡದ ಕಾಮಗಾರಿಯಲ್ಲಿ ಬಹು ಅಂತಸ್ತಿನ ಮಹಡಿಯ ಮೇಲೆ ಯಾವುದೇ ಗುತ್ತೇದಾರರ ಒಂದು ಮುಂಜಾಗ್ರತೆ ಕ್ರಮ ಇಲ್ಲದಕ್ಕಾಗಿ ಮತ್ತು ಮೂಲಭೂತ ವಸ್ತುಗಳನ್ನ ಸರಿಯಾದ ರೀತಿ ಕೊಡದೇ ಇದ್ದದಕ್ಕಾಗಿ ಬಹುಮಾಡಿ ಕಟ್ಟಡ ಮೇಲೆ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಆಯಾ ತಪ್ಪಿ ಕೆಳಗಡೆ ಬಿದ್ದು 2 ಕಾಲುಗಳನ್ನ ಕಳೆದುಕೊಂಡು ಬಲಗಾಲಿನ ಮೊಳಕಾಲಿನ ಚಿಪ್ಪನ್ನ ಸಂಪೂರ್ಣವಾಗಿ ಮುರಿದಿರುವ ಒಂದು ಸ್ಥಿತಿಯಲ್ಲಿ ಅವತ್ತಿನ ದಿನ ಅಪಘಾತ ಆಗಿರುತ್ತದ. ಆ ಅಪಘಾತ ಆದ ಸಂದರ್ಭದಲ್ಲಿ ಗುತ್ತಿಗೆದಾರ ಅಣ್ಣಯ್ಯ ಗುತ್ತೇದಾರ ಎಂಬ ವ್ಯಕ್ತಿ ಅವತ್ತಿನ ದಿನ ESI ಆಸ್ಪತ್ರೆಯಲ್ಲಿ ದಾಖಲಿಸಿದ್ದು ಇರುತ್ತದೆ. ಅವತ್ತು MLC ಸಹ ಆಗಿರ್ತದ. ಈ ವಿಚಾರವನ್ನ ಕೋಟೆಯ ಇವ ಅಣ್ಣಯ್ಯ ತಂದೆ ಕೋಟೆಯ ಗುತ್ತೇದಾರ ಸೂರ್ಯಕಾಂತನ ಧರ್ಮಪತ್ನಿ ಆಗಿರ್ತಕ್ಕಂಥ ಸೋದರಿ ಕವಿತಾ ಅವರಿಗೆ ಫೋನ್ ಮಾಡಿ ಹೇಳಿದಾಗ ಗಾಬರಿಗೊಂಡು ಭಯಭೀತರಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ತನ್ನ ಗಂಡನಿಗೆ ವಿಚಾರಿಸಿದಾಗ ಆ ಒಂದು ಸೂರ್ಯಕಾಂತನ ಹೇಳಿದ ಪ್ರಕಾರ ಗುತ್ತಿಗೆದಾರ ಅಣ್ಣಯ್ಯ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ವಹಿಸದೇ ಇದ್ದದಕ್ಕಾಗಿ ಮೂಲಭೂತ ವಸ್ತುಗಳು ಕೊಡದೇ ಇದ್ದದಕ್ಕಾಗಿ ಮೇಲೆ ಕಟ್ಟಡ ಮಾಡುವಾಗ ಆಯಾ ತಪ್ಪಿ ಕೆಳಗಡೆ ಬಿದ್ದು ನನ್ನ ಕಾಲುಗಳು ಮುರಿದಿರ್ತವ, ಇವರ ಮೇಲೆ ಪ್ರಕರಣವನ್ನ ದಾಖಲಿಸಿ ಅಂತ ಹೇಳಿದಾಗ ಬ್ರಹ್ಮಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೂರನ್ನ ಕೊಡಕ್ ಬಂದಾಗ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಮುಖಂಡರ ಮಧ್ಯಸ್ಥಿಕೆಯಲ್ಲಿ ಗುತ್ತಿಗೆದಾರ ಅಣ್ಣಯ್ಯ ಗುತ್ತೇದಾರ ಕುಟುಂಬದ ಸಂಪೂರ್ಣ ಖರ್ಚು ವೆಚ್ಚವನ್ನ ಭರಿಸ್ತೀನಿ, 7 ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀನಿ, ಸುಮಾರು 6 ತಿಂಗಳವರೆಗೆ ಕುಟುಂಬದ ಎಲ್ಲ ಖರ್ಚು ವೆಚ್ಚಗಳನ್ನ ಭರಿಸ್ತೀನಿ ಆ ಒಂದು ದಿನ ಪೊಲೀಸ್ ಠಾಣೆಯಲ್ಲಿ ಮುಚ್ಚಳಿಕೆ ಪತ್ರವನ್ನ ಬರೆದು ಕೊಟ್ಟಿರ್ತಾರ. ಆ ಒಂದು ಮುಚ್ಚಳಿಕೆ ಪತ್ರೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಒಂದು ರುಜು ಸಹ ಇರುತ್ತದ. ಆದ್ರೆ ಸುಮಾರು ಘಟನೆ ನಡೆದಿದ್ದು 21/4/2026 ಪ್ರಸ್ತುತ ದಿನದವರೆಗೆ ಅಂದ್ರೆ ಸುಮಾರು 45 ದಿನಗಳು ಕಳೆದ್ರು ಸಹ ಒಂದು ನಯ ಪೈಸಾ ದುಡ್ಡನ್ನ ಆ ಕುಟುಂಬಕ್ಕೆ ಕೊಡದೆ ಅನ್ಯಾಯವನ್ನ ಮಾಡಿರ್ತಾನ. ಈ ಸಹೋದರಿ ಕವಿತಾಳವರು ಸುಮಾರು ಬಾರಿ ಅವನಿಗೆ ಫೋನ್ ಕರೆ ಮಾಡಿ ಮತ್ತು ಪೊಲೀಸ್ ಠಾಣೆಗೆ ಸುಮಾರು ಬಾರಿ ಹೋದ್ರು ಸಹ ಯಾವುದೇ ರೀತಿಯ ಪರಿಹಾರವಾಗಿರ್ಲಿ ಯಾವುದೇ ರೀತಿಯ ವ್ಯಕ್ತಿಗೆ ಕರೆಸಿ ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಬ್ರಹ್ಮಪುರ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿ ಮಾಡದೇ ಇರುವುದು ಪೊಲೀಸ್ ಅಧಿಕಾರಿಗಳ ದೌರ್ಜನ್ಯ ಮತ್ತು ನಿರ್ಲಕ್ಷ್ಯತನ ಎದ್ದು ಕಾಣಕತ್ತದ. ಹಾಗಾಗಿ ಈ ವಿಚಾರ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಕ್ಕಂತ ಮೂಲ ವಿಷಯ ಏನಂತಂದ್ರ ಸೂರ್ಯಕಾಂತ ಮೂಲತಃ ಬಡತನದ ಕುಟುಂಬದ ವ್ಯಕ್ತಿ, ಗೌಂಡಿ ಕೆಲಸ ಮಾಡಿಕೊಂಡು ತನಗೆ 3 ಜನ ಹೆಣ್ಣು ಮಕ್ಕಳು ಅಪ್ರಾಪ್ತ ನನ್ನ ಸೋದರಿ ಸಾಲಿ ಕಲ್ತಕ್ಕಂತ 3 ಜನ ಸೋದರಿ ಬಿಟ್ರೆ ಗಂಡ ಸಂತಾನ ಇರೋದಿಲ್ಲ. ಅವರ ದುಡಿದ್ರು ಮಾತ್ರ ಅವರ ಕುಟುಂಬದಲ್ಲಿ 2 ಹೊತ್ತಿನ ಊಟವನ್ನ ಮಾಡ್ತಾರ. ಆದ್ರೆ ಇವತ್ತಿನ ದಿನ ಪರಿಸ್ಥಿತಿ ಅಂತ ಒದಗಿ ಬಂದದಂದ್ರೆ 2 ಕಾಲುಗಳನ್ನ ಕಳ್ಕೊಂಡು ಮೊಳಕಾಲು ಚಿಪ್ಪನ್ನು ಮುರ್ಕೊಂಡು ಜೀವನ ಪರ್ಯಂತ ಅಂಗವೈಕಲ್ಯದ
ಜೀವನವನ್ನ ಎದುರಿಸ್ತಕ್ಕಂತ ದುಸ್ಥಿತಿ ಏನದ ಈ ಕುಟುಂಬಕ್ಕೆ ಒದಗಿ ಬಂದದ. ಹಾಗಾಗಿ ಸರ್ಕಾರ ಈ ಕೂಡಲೇ ಏನದ ಏನು ರಾಜ್ಯ ಸರ್ಕಾರ ಘನವೆತ್ತ ಸರ್ಕಾರ ಈ ಕುಟುಂಬಕ್ಕೆ ಏನದ 50 ಲಕ್ಷ ರೂಪಾಯಿ ಏನದ ಪರಿಹಾರ ಧನವನ್ನ ಕೊಡ್ಬೇಕು. ಮತ್ತು ಈ 3 ಜನ ಏನು ನನ್ನ ಸೋದರಿಯ ಶಿಕ್ಷಣದ ವೆಚ್ಚವನ್ನ ಸರ್ಕಾರ ಭರಿಸಬೇಕು. ಮತ್ತು ಈ ನಿರ್ಲಕ್ಷ್ಯತನ ವಹಿಸಿರ್ತಕ್ಕಂಥ ಮುಂಜಾಗ್ರತೆ ಕ್ರಮ ವಹಿಸದೇ ಇರ್ತಕ್ಕಂಥ ಈ ಅಣ್ಣಯ್ಯ ಗುತ್ತೇದಾರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲೆ ಮಾಡಬೇಕು ಮತ್ತು ಅವನ ಲೈಸೆನ್ಸ್ ಅನ್ನ ಕಪ್ಪು ಪಟ್ಟಿಗೆ ಹಾಕಬೇಕು. ಅದೇ ರೀತಿಯಾಗಿ ಈ ಪ್ರಕರಣವನ್ನ ದಾಖಲಿಸದೆ ಕಾಲಹರಣ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನ ಅಮಾನತನ್ನ ಮಾಡಬೇಕು. ಮತ್ತು ಇದೇ ರೀತಿ ಈ ಒಂದು ಭೂವಿ ಸಮಾಜದ ಬಡ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಘಟನೆ ಮತ್ತೊಂದು ಸಮಾಜದಲ್ಲಿ ಮತ್ತೊಂದು ಕುಟುಂಬದಲ್ಲಿ ಆಗದೇ ಇರುವ ರೀತಿಯಲ್ಲಿ ಸರ್ಕಾರ ಮತ್ತು ಅಧಿಕಾರ ಏನು ಕಟ್ಟೆಚ್ಚರಿಕೆಯನ್ನ ವಹಿಸಬೇಕು ಎನ್ನುವ ಒಂದು ವಿಚಾರದೊಂದಿಗೆ ನಮ್ಮ ಭೂವಿ ಒಡ್ರು ಸಮಾಜದ ವತಿಯಿಂದ ಇದೇ ದಿನಾಂಕ 8/6/2026 ಸರ್ದಾರ್ ವಲ್ಲಭಭಾಯಿ ವೃತ್ತದಿಂದ ಮಾನ್ಯ ಜಿಲ್ಲಾ ಕಚೇರಿವರೆಗೂ ಏನದ ಬೃಹತ್ ಪ್ರತಿಭಟನೆ ಮೂಲಕ ಏನದ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಹಾಗೂ ಕಾರ್ಮಿಕ ಸಚಿವರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ಕಟ್ಟಡ ಕಾರ್ಮಿಕ ಅಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನದ ಮನವಿ ಪತ್ರವನ್ನ ಕೊಡೋ ಮೂಲಕ ಇವರಿಗೆ ಪರಿಹಾರವನ್ನ ಕೊಡಬೇಕು ಅನ್ನೋ ಆಗ್ರಹಿಸಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಈ ಪ್ರಕರಣ ಈ ಒಂದು ಕುಟುಂಬಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಮತ್ತೊಂದು ಕುಟುಂಬಕ್ಕೆ ಆಗ್ಬಾರ್ದು ಅನ್ನೋ ಒಂದು ವಿಚಾರದಾಗಿ ಮತ್ತೆ ಅದೇ ರೀತಿಯಾಗಿ ದುಡ್ಡನ್ನ ಕೇಳಿದ್ರ ಏನು ಆ ಅಣ್ಣಯ್ಯ ಗುತ್ತೇದಾರ ಏನದ ನನ್ನ ಸೋದರಿ ಕವಿತಾ ಏನದ ಅಶ್ಲೀಲ ಪದಗಳಿಂದ ಮತ್ತು ಅವೆಚ್ಚ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿ ಇನ್ನೊಮ್ಮೆ ನನ್ನ ತಂಟೆಗೆ ಬಂದ್ರೆ ನಿನ್ನ ಕುಟುಂಬಕ್ಕೆ ಸರ್ವನಾಶ ಮಾಡುತ್ತೇನೆ ಎಂದು ಬೇಜವಾಬ್ದಾರಿತನದ ಹೇಳಿಕೆ ಕೊಟ್ಟಿರ್ತಕ್ಕಂತ ವ್ಯಕ್ತಿಯನ್ನ ಗಡಿಪಾರನ್ನ ಮಾಡ್ಬೇಕು ಅಂತ ಹೇಳಿ ಈ ಒಂದು ವಿಚಾರ ಇಟ್ಕೊಂಡು ಈ ಒಂದು ಪತ್ರಿಕಾ ಪ್ರಕರಣದಲ್ಲಿ ಹೇಳ್ತಾ ಇದ್ದೀನಿ. ನಾನು ಕೊನೆಯದಾಗಿ ನನ್ನ ಭೂವಿ ಒಡ್ರು ಸಮಾಜದ ವತಿಯಿಂದ ಮತ್ತು ನನ್ನ ಸೂರ್ಯಕಾಂತನ ಏನು ಬಾಧ್ಯತೆಗೆ ಒಳಗಿದ್ದ ಕುಟುಂಬದ ವತಿಯಿಂದ ಈ ಒಂದು ಹೋರಾಟಕ್ಕೆ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಕಟ್ಟಡ ಕಾರ್ಮಿಕರು ಮತ್ತು ಹಿಂದೂ ಪರ ಹೋರಾಟಗಾರರು, ಗಣ್ಯ ವ್ಯಕ್ತಿಗಳು, ರಾಜಕೀಯ ಮುಖಂಡರು, ವಿವಿಧ ಸಮಾಜದ ಅಧ್ಯಕ್ಷರುಗಳು ಈ ಹೋರಾಟಕ್ಕೆ ಬಂದು ಬೆಂಬಲಿಸಿ ಶಕ್ತಿ ತುಂಬಬೇಕೆಂದು ನಮ್ಮ ಭೂವಿ ಒಡ್ರು ಸಮಾಜ ವತಿಯಿಂದ ನಾನು ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೊಳ್ತಕ್ಕಂತ ನಿಮ್ಮ ಮನೆ ಮಗ ಸಮಾಜ ಸೇವಕ ರವಿಚಂದ್ರ ಗುತ್ತೇದಾರ್, ವಕೀಲರು, ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯಾಲಯ ಕಲಬುರಗಿ. ನನ್ನ ನಮಸ್ಕಾರ. ನನ್ನ ಗಂಡಗೆ ಆಕ್ಸಿಡೆಂಟ್ ಆಗ್ಯದಲ್ರಿ, ಮ್ಯಾಗಿನಿಂದ ಬಿದ್ದಾರಲ್ರಿ. ಮ್ಯಾಗಿನಿಂದ ಬಿದ್ದ ತಕ್ಷಣ ಹೋಗಿ ಹಾಸ್ಪಿಟಲ್ಗೆ ಅವರೇ ಅಡ್ಮಿಟ್ ಮಾಡ್ಯಾರ. ಅಡ್ಮಿಟ್ ಮಾಡಿದ ಒಂದ್ 2-3 ದಿವಸಿಗೆ ಅವ್ರು ಬಂದೇ ಇಲ್ರಿ. ಹಾಗಾಗಿ ನಾನೇ ಹೋಗಿಸಿಂದ್ರ ಎಲ್ಲರೂ ನಮ್ಮ ಮಕ್ಕಳು ನಾವೆಲ್ಲ ಹೋಗಿ ನನ್ನ ಗಂಡ ಕೇಳಿದ್ರ ಹಿಂಗೆಲ್ಲ ಮ್ಯಾಗಿನ್ ಬಿದ್ದೀನಿ ಅಂತ ಹೇಳಿದ್ರಿ. ಅವ್ರು ಹೇಳೋಣ ಮತ್ತು ಬುದ್ಧಿದಾರ ಕೇಳಿದೆವ್ರಿ, ಈ ಹಾಸ್ಪಿಟಲ್ ಬ್ಯಾಡ್ರಿ ಬೇರೆ ಹಾಸ್ಪಿಟಲ್ಗೆ ಹಾಕಮ್ಮ ಅಂತ ಅವ್ರು ಅಂದ್ರಿ. ಅವ್ರೇನಂದ್ರಿ, ಬೇರೆ ಹಾಸ್ಪಿಟಲ್ ಬೇಡಮ್ಮ, ಇದೇ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಲಿ, ನಿಮ್ಗೆ ಎಷ್ಟು ಖರ್ಚು ಎಲ್ಲ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ನೋಡ್ಕೋತೇವ ಅಂತ ನನಗೆ ಹೇಳಿದ್ರಿ. ಹೇಳಿದ ತಕ್ಷಣ ಆಮೇಲೆ ನಾನು ಸುಮ್ಮನೆ ಆಗೋಣ ಮತ್ತೆ 2-3 ದಿವಸ ಅಂತಂದು ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಕಿಸಿಂದ್ರ ಅಲ್ಲಿ ಹೋಗ್ತೀರಿ. ಅವ್ರು ಹೋಗಿ ಮತ್ತೆ ಫೋನ್ ಮಾಡ್ದೆ, ಸರ್ ಅವರು ಕಾಲ್ ಕಟ್ ಮಾಡ್ತೀನಿ ಅಲ್ಲಿ ಹೋಗ್ತಾರ, ನೀವು ರೆಸ್ಪಾನ್ಸ್ ತೋರ್ಸಲಾಗಿರಿ, ಹೆಂಗ್ ಮಾಡ್ಬೇಕ್ರಿ ಅಂತ ಅನ್ನೋದಾಗ ನಾ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಅಂತ ಅಂದಾಗ ಬೇಡಮ್ಮ ಹೋಗ್ಬೇಡ ಅಂತೇಳಿ ಲೆಟರ್ ಬರ್ದು ಕೊಟ್ರಿ. ಅವ್ರು ಲೆಟರ್ ಬರ್ದು ಕೊಡೋಣ ಹೋದೇರಿ. ಅಂದ್ರೂ ಒಟ್ಟು ಫೋನ್ ಬಿ ಎತ್ತಲಾಗ್ಯಾರಿ, ಏನ್ ಬಿ ಎತ್ತಲಾಗ್ಯಾರ್ರಿ. ಅವ್ರು ಹೋಗಿಸಿಂದ್ರೆ ಪೊಲೀಸರು ಬಿ ಹಲವಾರು ಸಾರಿ ಪೇಷಂಟ್ ಬಿಟ್ಟು ಅವ್ರಿಗೆ 1 ನಿಮಿಷನೂ ಬಿಡಪ್ಲೇ ಇಲ್ರಿ. ಅವ್ರಿಗೆ ಬಿಟ್ಟು ಹೋಗಪ್ಲೇ ಇಲ್ಲ. ಅಂದ್ರ ಬಿ ನಾ ಹೋಗಿಸಿದ್ರ ಪೊಲೀಸ್ ಸ್ಟೇಷನ್ ಕೇಳಿದ್ರಿ. ಅವರು ಪೊಲೀಸ್ನವ್ರು ಯಾವ್ದು ರೆಸ್ಪಾನ್ಸ್ ತೋರ್ಸಲಾಗ್ಯಾರ್ರಿ. PSS ಅವ್ರು ಬಿ ಯಾವ್ದು ಏನಮ್ಮ ಅಂತ ಹೇಳ್ತಿದ್ರು ಕೇಳಲಾಗ್ಯಾರ್ರಿ. ಅವ್ರು ಅಲ್ಲಿ ಹೋದ PSAಗಳು ಬಿ PC-ಗಳು ಬಿ ಯಾವುದೇ ರೆಸ್ಪಾನ್ಸ್ ನನಗೆ ಕೊಡ್ತಾ ಇಲ್ರಿ ಸರ್. ಹಾಗಾಗಿ ನಮ್ಮ ಸರ್ ರವಿಚಂದ್ರ ಗುತ್ತೇದಾರ್ ಸರ್ ಅಣ್ಣಾಗ ಹೋಗಿ ವಿನಂತಿಲಿಂದ ನನ್ನ ಗಂಡ ಕಳಕಳಿಂದ ಬೇಡ್ಕೊಂಡು ಎಲ್ಲ ಸಮಾಜಕ್ಕೆ ಬೇಡ್ಕೊಂಡು ನನಗೆ ನ್ಯಾಯ ದೊರಕಿಸ್ಕೊಡ್ರಿ. 7 ಲಕ್ಷ ಕೊಡ್ತೀನಿ ಅಂತ ಅಂದು ನನಗೆ ಜೀವ ಬೆದರಿಕೆ ಹಾಕಾಗತ್ತಾರ. ನನಗೂ ನನ್ನ ಮಕ್ಕಳಿಗೂ, ನಿನ್ ಗಂಡ ಇದ್ದು ಸತ್ತಾಪ್ಲೇ ಅದ, ನಿನಗ ಮಕ್ಕಳಿಗೆ ಯಾವುದೇ ರೀತಿ ನಾ ಜೀವ ಸಹಿತ ಬಿಡಲ್ಲ. ನನ್ಗೆಲ್ಲಾ ಕಾರ್ಮಿಕರ ಪೊಲೀಸ್ ಸ್ಟೇಷನ್ ನನ್ನ ಹಿಂದದ ಎಲ್ಲರೂ ನಿಮ್ ಬಳಗ ಸತ್ಯಕ್ಕೆ ನನ್ನ ಗಂಡನ ತಮ್ಮ ಸುಮ್ಮನೆಗೆ ಅವ್ರ ಪರವಾಗಿ ಮಾತಾಡೋಗ್ತಾರ. ಎಲ್ಲರಿಗೂ ನನ್ನ ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ಕಳಕಳಿಂದ ನನಗೆ 3 ಜನ ಮಕ್ಕಳು. ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಸಮಾಜದವರು ಸೇರ್ಬೇಕಂತ ಉದ್ದೇಶ ಏನಪ್ಪಾ ಅಂತಂದ್ರೆ 21/4/2026 ಸೂರ್ಯಕಾಂತ್ ಮಂಜಳ್ಕರ್ ಅಂತ ವ್ಯಕ್ತಿ ಗೌಂಡಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ. ಅವರು ಸುಮಾರು 10 ವರ್ಷದಿಂದ ಈ ಗುತ್ತಿಗೆದಾರರೊಬ್ಬರು ಅಣ್ಣಯ್ಯ ಅವ್ರ ಹತ್ರ ಹೋಗಿ ಕೆಲಸ ಮಾಡ್ತಿದ್ರು. ಕೆಲಸ ಮಾಡೋ ವೇಳೆಯಲ್ಲಿ ಅವ್ರು ಹೋಗಿ 2 ಅಂತಸ್ತು ಬಿಲ್ಡಿಂಗ್ ಇಂದ ಕೆಲಸ ಮಾಡೋ ಟೈಮಿಗೆ ಬಿದ್ದು 2 ಕಾಲು ಮುರ್ಕೊಂಡಿರ್ತಾರ್ರಿ. ಅವ್ರಿಗೆ 3 ಮಂದಿ ಹೆಣ್ಮಕ್ಳರ ಮತ್ತಂದ್ರ ಅವ್ರ ಒಬ್ಬರೇ ಮನೆ ಕೆಲಸ ಮಾಡೋರು.
ಹಿಂಗಾಗಿ ಅವ್ರಿಗೆ ಬಹಳ ಅನ್ಯಾಯ ಆಗ್ಯದ. ಆ ಗುತ್ತಿಗೆದಾರ ಅವ್ರು ಹೆಂಡತಿಗೆ ಬಂದ್ ಕೇಸಿ ನೀ ಏನು ಕಂಪ್ಲೇಂಟ್ ಮಾಡಬೇಡಮ್ಮ, ಮತ್ತಂದ್ರೆ ಯಾವ್ದು ಪೊಲಿಟಿಷನ್ ಹೋಗೋ ಜರೂರತ್ ಇಲ್ಲ, ನಾ ಎಲ್ಲ ನೋಡ್ಕೋತೀನಿ ಅಂತ ಹೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ಮತ್ತೆ ಅವರು ಆ ದವಾಖಾನೆಗೆ ಹೋಗೋದಿಲ್ಲ, ಅವ್ರಿಗೆ ನೋಡೋದಿಲ್ಲ, ಕೇಳೋದಿಲ್ಲ, ಏನು ಮಾಡೋದಿಲ್ಲ. ಮತ್ತೊಂದ್ಸಲ ಇವ್ರು ಕಂಪ್ಲೇಂಟ್ ಮಾಡದಾಗ ಹೋದಾಗ ಅಲ್ಲಿದ್ದ ಸರ್ಕಲ್ ಸಾಹೇಬರು, ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಸರ್ಕಲ್ ಸಾಹೇಬರು ಮತ್ತೆ ಅವ್ರು ಏನ್ ಮಾತಾಡ್ರು ಗೊತ್ತಿಲ್ಲ, ಕಂಪ್ಲೇಂಟ್ ತಗೊಳಕ್ ಬಿ ತಯಾರಿಲ್ಲ, ಈ ಕಡೆ ಆ ಪೇಷಂಟ್ ನೋಡ್ಲಕ್ ಬಿ ತಯಾರಿಲ್ಲ. 3 ಜನ ಮಕ್ಕಳು ದಿನ ಎದ್ದು ಅವ್ರು ಕೆಲಸ ಮಾಡ್ತಾನ, ಅವ್ರ ಹೊಟ್ಟಿ ತುಂಬಲ್ಲ. ಮನೇಲಿ ದುಡೋ ಒಂದೇ ಮನುಷ್ಯ ಸೂರ್ಯಕಾಂತ್ ಅನ್ನೋರು. ಅವ್ರಿಗೆ 2 ಕಾಲ್ ಮುರಿದಾಗ ಅವ್ರ ಮುಂದೆ ಬದುಕ್ಬೇಕಾಗ್ರಿ, ಅದೇ ಬಹಳ ದೊಡ್ಡ ಕಷ್ಟವಾದ ವಿಚಾರ ಅದ. ಮತ್ತಂದ್ರೆ ಯಾರಿಗೆ ಹೇಳಿದ್ರು ಬಿ ಅವ್ರು ಯಾರ ಹತ್ರ ಹೋದ್ರು ಬಿ ನ್ಯಾಯ ಯಾರು ಕೊಡ್ಸೋವ್ರಿಗಿಲ್ಲ. ಸರ್ಕಲ್ ಸಾಹೇಬ್ರು ಆ ಟೈಪು. ಮತ್ತಂದ್ರ ಆ ಗುತ್ತಿಗೆದಾರ ಮಾಡಿದಾಗ ಆ ಹೆಣ್ಮಕ್ಳು ಯಾಕಡೆ ಹೋಗ್ಬೇಕು, ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಹೇಳಿ ಒಂದು ಆ ಹಾದಿಗಂತ ಬಂದಿಗಂತ ಕುಟುಂಬ, ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು. ಮತ್ತು ನಾವೆಲ್ಲ ಸಮಾಜ ಮುಖಂಡರು ಎಲ್ಲ ಕಲಿತು ಮತ್ತೆ ಈಗಿನ ಸರ್ಕಾರಕ್ಕೆ ಮತ್ತಂದ್ರ ಆ ವ್ಯಕ್ತಿ ಮೇಲೆ ಒಂದು ಕೇಸನ್ನು ದಾಖಲೆ ಮಾಡಿ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು. ಮತ್ತು ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಒಂದು ಏನಾದ್ರು ಕೆಲಸ ಗೌರ್ಮೆಂಟ್ ಕಡೆಯಿಂದ ಕೊಡ್ಬೇಕು. ಮತ್ತಂದ್ರೆ ಅವ್ರಿಗೆ ಒಂದು 50 ಲಕ್ಷ ರೂಪಾಯಿ ನಮ್ಮ ವಕೀಲ್ ಸಾಹೇಬರು ಹೇಳಿದಾಗ ಆ ಕುಟುಂಬಕ್ಕೆ ದಾನ ಕೊಡ್ಬೇಕಂತ ಹೇಳಿ ಸರ್ಕಾರ ನಾವು ಸಮಾಜ ಕಡೆಯಿಂದ ವಿನಂತಿ ಮಾಡ್ಕೋತೀವಿ.